ನಮಸ್ತೆ. ಶ್ರೀ ಶಿವಶಕ್ತಿ ಯೋಗ ಕೇಂದ್ರದಿಂದ ಸರೋಜ. ಇಂದಿನ ವಿಡಿಯೋದಲ್ಲಿ ಅಷ್ಟವಕ್ರಾಸನ ಅಂತ ಒಂದು ಆಸನದ್ದು ಪರಿಚಯ ಮಾಡೋಣ. ಅದಕ್ಕೆ ಮುಂಚೆ ಅಷ್ಟವಕ್ರ ಅಂದರೆ ಏನು ಅಂತಂದರೆ, ಒಬ್ಬ ಮೇಧಾವಿ ಪಂಡಿತನ ಹೆಸರಿದು ಅಷ್ಟವಕ್ರ ಅನ್ನೋದು. ಅವನು ತನ್ನ ತಾಯಿಯ ಗರ್ಭದಲ್ಲಿರುವಾಗಲೇ, ಸುಜಾತಾಳ ಗರ್ಭದಲ್ಲಿರುವಾಗ ತನ್ನ ತಂದೆ ಕಹೋಳ ಅನ್ನೋರು ಮೇಧಾವಿ ಪಂಡಿತರಾಗಿರ್ತಾರೆ. ಅವ್ರ ಮಕ್ಕಳಿಗೆಲ್ಲ ಪಾಠ ಹೇಳ್ಕೊಡ್ತಾ ಇರಬೇಕಾದ್ರೆ ತನ್ನ ಮಗುನೂ ಚೆನ್ನಾಗಿ ಒಳ್ಳೆ ವಿದ್ಯೆ ಬುದ್ಧಿ ಕಲಿತು ವಿದ್ವಾಂಸನ ಆಗಲಿ ಅಂತ ಹೇಳ್ಬಿಟ್ಟು ಗರ್ಭದಲ್ಲಿರುವಾಗಲೇ ಅದಕ್ಕೂ ಬೋಧನೆ ಮಾಡ್ತಾ ಇರ್ತಾನೆ. ಒಂದು ದಿವಸ ಕೇಳಿಸ್ಕೊಳ್ತಾ ಇರುತ್ತೆ ಮಗು. ಒಂದು ದಿವಸ ಕಹೋಳ ಅಷ್ಟವಕ್ರನ ತಂದೆ ತಪ್ಪಾಗಿ ಉಚ್ಚಾರಣೆ ಮಾಡ್ತಾ ಇರ್ತಾರೆ. ಅದನ್ನು ಕೇಳಿಸ್ಕೊಂಡು ಅಷ್ಟವಕ್ರ ಹೊಟ್ಟೆನಲ್ಲಿ ಇರಬೇಕಾದ್ರೇ, ಇಲ್ಲ ನೀವು ತಪ್ಪಾಗಿ ಹೇಳ್ಕೊಡ್ತಿದ್ದೀರಾ ಅಂತ ಹೇಳಿದಾಗ ತಂದೆ ಕೋಪ ಬಂದ್ಬಿಡ್ತು. ಇನ್ನೂ ಹೊಟ್ಟೆನಲ್ಲಿ ಇರಬೇಕಾದ್ರೇ ನನ್ನನ್ನೇ ತಿದ್ದೋಷ್ಟು ಇದು ಬಂದ್ಬಿಟ್ಟಿದ್ದಾನಲ್ಲ ಅಂತ ಹೇಳ್ಬಿಟ್ಟು ಪಾಂಡಿತ್ಯ ಬಂದ್ಬಿಟ್ಟಿದೆ ಅಂತ ಕೋಪಗೊಂಡು ಅದಕ್ಕೆ ಶಾಪ ಕೊಡ್ತಾನೆ ಮಗುಗೆ. ಹೊಟ್ಟೆಲಿರುವಾಗಲೇ ನೀನು ಎಂಟು ಅಂಗಗಳನ್ನು ಊನಾಗಿ ನೀನು ಹುಟ್ಟು ಅಂತ ಹೇಳ್ಬಿಟ್ಟು ಶಾಪ ಕೊಡ್ತಾನೆ. ಆಮೇಲೆ ಅಂದರೆ ತುಂಬ ಕತೆ ಜಾಸ್ತಿ ಇದೆ, ನಾನು ಸಂಕ್ಷಿಪ್ತವಾಗಿ ಹೇಳ್ತಾ ಇದ್ದೀನಿ ಅಷ್ಟವಕ್ರಂದು. ಆಮೇಲೆ ಸ್ವಲ್ಪ ದಿವಸ ಆದಮೇಲೆ ಮಗು ಜನನವಾಗುತ್ತೆ. ಅವ್ರ ತಂದೆ ಶಾಪ ಕೊಟ್ಟ ಹಾಗೆ 8 ಅಂಗಗಳನ್ನು ಊನ ಮಾಡ್ಕೊಂಡು ಹುಟ್ಟುತ್ತೆ ಮಗು. ಅದಕ್ಕೆ ಅವ್ರ ತಾಯಿ ಸುಜಾತ ಅದಕ್ಕೆ ಅಷ್ಟವಕ್ರ ಅಂತ ಹೆಸರಿಡ್ತಾರೆ. ಅದ್ರದ್ದು ಆಸನ ಇವಾಗ ನಾನು ಮಾಡಿ ತೋರಿಸ್ತಾ ಇರೋದು. ಇದು ಮುಂದೆ ತುಂಬ ಇದೆ ಇನ್ನು ಕತೆಗಳು. ತಿಳ್ಕೊಳ್ಳೋರು ಇದ್ರದ್ದು ಬಗ್ಗೆ ಇನ್ನೂ ತಿಳ್ಕೊಬೋದು. ಕತೆ ಅಷ್ಟವಕ್ರಂದು ಅವನು ಎಷ್ಟು ಪಾಂಡಿತ್ಯ ಇತ್ತು, ಅವನಿಗೆ ಮುಂದೆ ಹೇಗೆ ಆಸ್ಥಾನದಲ್ಲೆಲ್ಲ ಬೇರೆಯವ್ರ ಜೊತೆ ಎಲ್ಲ ವಾಗ್ವಾದ ಮಾಡಿ ಅದನ್ನು ಗೆದ್ದ, ಅದೆಲ್ಲ ಸ್ಟೋರಿ ಇದೆ ಮುಂದೆ. ಇವಾಗ ಆಸನ ಹೇಗೆ ಮಾಡೋದು ಅಂತ ನೋಡೋಣ. ನೋಡಿ, ಕೂತ್ಕೋಬೇಕು. ಇದು ಮಾಡೋದ್ರಿಂದ ಕೈಗಳಿಗೆ ಚೆನ್ನಾಗಿ ಶಕ್ತಿ ಬರುತ್ತೆ. ಹ್ಯಾಂಡ್ ಬ್ಯಾಲೆನ್ಸಿಂಗ್ ಆಸನ ಇದು. ನೋಡಿ, ಈ ಥರ ಫಸ್ಟ್ ಈಗ ಕೂತಿರ್ತವಲ್ಲ, ಕಾಲು ಈ ಥರ ಸೈಡಿಗೆ ತೊಗೋಬೇಕು. ಎರಡೂ ಕಡೆಗೂ ಮಾಡ್ಬೋದು. ಈಗ ನೋಡಿ, ಕೈ ಈ ಥರ ಇಟ್ಕೊಂಡು ಒಂದು ಕೈ ರಟ್ಟೆನ ಒಳಗಡೆ ಹಾಕಬೇಕು, ಅಂದರೆ ಮಂಡಿ ಒಳಗಡೆ. ಇನ್ನೊಂದು ಹಸ್ತ ಇಲ್ಲಿ ಇಟ್ಕೋಬೇಕು. ಎರಡೂ ಹಸ್ತ ಯಾವಾಗಲೂ ಹಸ್ತಗಳನ್ನು ಈ ಥರ ಓಪನ್ ಮಾಡಿ ಚೆನ್ನಾಗಿ ಒತ್ತಬೇಕು. ಆವಾಗ ನಮಗೆ ಬ್ಯಾಲೆನ್ಸ್ ಸಿಗುತ್ತೆ. ಈಗ ನೋಡಿ, ಕಾಲು ಲಾಕ್ ಮಾಡ್ಕೊಂಡಿದ್ದೀನಿ. ಲಾಕ್ ಮಾಡ್ಕೊಂಡು ಈಗ ಸ್ವಲ್ಪ ಮುಂದಕ್ಕೆ ಬೆಂಡ್ ಮಾಡಿಬಿಟ್ಟು ಕಾಲನ್ನು ಸ್ಟ್ರೆಚ್ ಮಾಡ್ತಾ ಲಿಫ್ಟ್ ಮಾಡಬೇಕು. ಈ ಕಾಲನ್ನು ಸ್ಟ್ರೆಚ್ ಮಾಡ್ತಾ ಹಿಪ್ಸ್ ಭಾಗ ಲಿಫ್ಟ್ ಮಾಡಿದ್ರೆ ನಮಗೆ ಮಾಡೋಕ್ಕೆ ಈಸಿ ಆಗುತ್ತೆ. ನೋಡಿ, ಹೀಗೆ ಹಸ್ತ ಒತ್ತಿದ್ದೀನಿ. ಈಗ ನೋಡಿ, ಹೀಗೆ ಈ ಥರ ನೋಡಿ, ಹೀಗೆ ಕಾಲನ್ನು ಎಳಿತಾ ಇರಬೇಕು. ಹೀಗೆ ಆಮೇಲೆ ನಿಧಾನ ಈ ಥರ ವಾಪಸ್ ಬರಬೇಕು. ಇನ್ನೊಂದು ಕಡೆಗೂ ಹಾಗೆ ಮಾಡ್ಬೋದು. ಈಗ ಈ ಕಡೆ ಮಾಡಬೇಕಾದ್ರೆ ಈ ಕಾಲ ಮೇಲೆ ಈ ಕಾಲು ಬರಬೇಕು. ನಮಗೆ ಗ್ರಿಪ್ ಸಿಗಬೇಕು ಅಂತಂದರೆ ಈ ಥರ ಭುಜ ಒಳಗೆ ಬರಬೇಕು, ಹಸ್ತ ಒತ್ತಬೇಕು. ನೋಡಿ, ಹೀಗೆ ಅಂದರೆ ಇದು ಪ್ರಾಕ್ಟೀಸ್ ಮಾಡ್ತಾಯಿದ್ರೆ ನಿಮಗೆ ಹೆಚ್ಚೊತ್ತಿರೋದಕ್ಕೆ ಅಭ್ಯಾಸ ಆಗುತ್ತೆ. ಒಂದೇ ದಿವ್ಸಕ್ಕೆ ಬರಲ್ಲ ಇದು. ಹೇಗೆ ಲಾಕ್ ಮಾಡ್ಕೋಬೇಕು, ಹೇಗೆ ಸ್ಟ್ರೆಚ್ ಮಾಡ್ತಾ ಲಿಫ್ಟ್ ಮಾಡಬೇಕು ಅನ್ನೋದನ್ನು ಟೆಕ್ನಿಕ್ ಕಲ್ತ್ಕೊಂಡ್ರೆ ನಿಮಗೆ ಈಸಿ ಆಗುತ್ತೆ. ಹ್ಯಾಂಡ್ ಬ್ಯಾಲೆನ್ಸಿಂಗ್ ಯಾವಾಗಲೂ ಒಳ್ಳೆಯದು, ಇದಕ್ಕೆಲ್ಲ ಶಕ್ತಿ ಬರೋದ್ರಿಂದ. ಮತ್ತು ಇದನ್ನು ಮಾಡಿ ಟ್ರೈ ಮಾಡಿ. ಅದಕ್ಕೆ ಮುಂಚೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮದು ಯೂಟ್ಯೂಬ್ ಚಾನಲ್ಲು. ಮತ್ತು ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ. ಮತ್ತು ನಿಮಗೇನಾದರೂ ಆರೋಗ್ಯದ ಸಮಸ್ಯೆಗಳಿತ್ತು ಅಂತಂದರೆ ಅದನ್ನು ಹೇಳಿ, ಕಮೆಂಟ್ಸಲ್ಲಿ ಹೇಳಿದ್ರೆ ನಾನು ಅದಕ್ಕೆ ಪೂರಕವಾಗಿ ಮುಂದಿನ ವಿಡಿಯೋದಲ್ಲಿ ಅದಕ್ಕೇನು ಪರಿಹಾರ, ಆಸನಗಳ ಮುಖಾಂತರ, ಪ್ರಾಣಾಯಾಮ ಮುಖಾಂತರ ಅಂತ ತಿಳಿಸ್ಕೊಡ್ತೀನಿ. ಎಲ್ಲರೂ ಇದ್ರ ಉಪಯೋಗ ಪಡ್ಕೊಳ್ಳಿ. ನಮಸ್ತೆ.